ಸೌತ್ ವೆಸ್ಟ್ ಅಂದರೆ ನಾವು ನೈಋತ್ಯ ಅಂತೇವೆ. ನೈಋತ್ಯಕ್ಕೆ ಬಂದರೆ ನೈಋತ್ಯದಲ್ಲಿ ಹೀಟ್ ಸಿಕ್ಕಾಪಟ್ಟೆ ಜಾಸ್ತಿ. ನಾನೀಗ ನಿಮ್ಗೆ ಕೇಳ್ತೇನೆ 2+2 ಎಷ್ಟು? ನೀವು ಹೇಳ್ತೀರಾ 4. ಇಲ್ಲ, ನಾನು ಹೇಳೋದು 6ರಲ್ಲಿ 2 ಅಂದರೆ 4. ಇದರಲ್ಲಿ ಯಾರು ನಿಜ? ಇವು 4 ವರ್ಣಗಳು ಮನುಷ್ಯ ಮಾಡಿದ್ದಲ್ಲ, ನೇಚರ್ದಿಂದ ನಮಗೆ ಬಂದದ್ದು. ನಾನೀಗ ಕ್ಷತ್ರಿಯ, ಹುಟ್ಟಿದ್ದೆಲ್ಲೋ ಇರಬೇಕು. ಈ ಬುದ್ಧಿ ಯಾವಾಗ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಬೆಳೆಯುತ್ತೆ, ಆವಾಗ ನಮ್ಮ ನಿಜವಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅನ್ನೋದು ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಹೆಸರು ಕೊಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ಆದರೆ ನಿಜವಾಗಿರೋದು ಏನಿದೆ, ವೈಜ್ಞಾನಿಕವಾಗಿ ಏನಿದೆ, ಸೈದ್ಧಾಂತಿಕವಾಗಿ ಏನಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ. ನೀವು ಈಗ ಈ ಆಶ್ರಮ ಧರ್ಮ ಹೇಗೆ ಹುಟ್ಟಿಕೊಳ್ತು, ಕಾಲಾನುಕ್ರಮದಲ್ಲಿ ಅದು ಯಾವ ರೀತಿ ಪರಿವರ್ತನೆಯನ್ನು ಹೊಂತ ಬಂತು ಅಂದರೆ ಇದರ ಆಶಯ ಎಲ್ಲವೂ ನಾವು ನೋಡಿದಾಗ ಸಮಾಜದ ಒಳಿತಿಗೆ ಮತ್ತು ಒಂದು ಸದೃಢ ಸಮಾಜವನ್ನು ಕಟ್ಟುವಂಥ ಒಂದು ಬುನಾದಿಯಾಗಿ ಇದು ಕೆಲಸ ಮಾಡ್ತಾ ಇತ್ತು ಅನ್ನೋದು. ಅಲ್ಲಿ ಜಾತಿ ಆಗಲಿ, ಮೇಲು ಕೀಳು ಆಗಲಿ, ಹೀಗಳಿಯುವಿಕೆ ಆಗಲಿ, ದಬ್ಬಾಳಿಕೆ ಆಗಲಿ, ಈ ಥರದ್ದು ಎಲ್ಲೂ ಅಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಒಂದು ಶುದ್ಧ ಕಲ್ಪನೆ ಅಷ್ಟೇ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಇದು ಮೋಸ್ಟ್ ಸೈಂಟಿಫಿಕ್ ಅಪ್ರೋಚ್, ಅಂದರೆ ವೈಜ್ಞಾನಿಕವಾಗಿ ಕೂಡ ಇದನ್ನು ನೋಡಬಹುದು ಮತ್ತು ವೈಜ್ಞಾನಿಕವಾಗಿಯೇ ನೋಡುವಂತ ಒಂದು ಪ್ರಕ್ರಿಯೆ. ಸೊ ಆ ದಿಕ್ಕಿನಲ್ಲಿ ಸ್ವಲ್ಪ ನೀವು. ಓಕೆ, ಈಗ ಗಣಪತಿಯವರೇ, ನಾನು ನಿಮ್ಗೆ ಹೇಳಿದೆಯಲ್ಲ, ಬೇಸಿಕಲಿ 4 ವಿಭಾಗಗಳನ್ನು ನಾವು ಮಾಡ್ತೇವೆ ಒಂದು ಮನೆಯಲ್ಲಿ. ಅದಕ್ಕೆ ಆಗ್ನೇಯ, ಈಶಾನ್ಯ, ವಾಯವ್ಯ, ನೈಋತ್ಯ ಅಂತ ಹೆಸರು. ಅಂದರೆ ಈಗ ನೀವು ಈಶಾನ್ಯ ಅಂತ ತಗೊಳ್ಳೋಣ. ಈಶಾನ್ಯ ಈ ವಿಭಾಗದಲ್ಲಿ ಪಂಚಮಹಾಭೂತಗಳ ಪರಿಮಾಣ ಅಥವಾ ಅದರದ್ದು ಕಂಪೋಸಿಷನ್ ಅಂತ ಏನಂತೇವೆ, ಅದು ಯಾವ ರೀತಿ ಇರುತ್ತೆ, ಇಲ್ಲಿ ಒಂದು ಸ್ವಲ್ಪ ಅದರ ಅಧ್ಯಯನ ಮಾಡೋಣ. ಅಲ್ಲಿ ಪ್ರೆಸೆನ್ಸ್ ಆಫ್ ಹೈಯೆಸ್ಟ್ ಆಫ್ ಅಂದರೆ ಆ ಒಂದು ವಿಭಾಗದಲ್ಲಿ ಇರುವಂಥ ನೀರಿನ ಪ್ರಮಾಣ, ಅಂದರೆ ಗಾಳಿಯಲ್ಲಿ ಇರುವಂಥ ನೀರಿಗೆ ನಾವು ಹ್ಯೂಮಿಡಿಟಿ ಅಂತೇವೆ, ಆ ಪ್ರಮಾಣ 4 ವಿಭಾಗಗಳಿಗಿಂತಲೂ ಅಲ್ಲಿ ಜಾಸ್ತಿ ಇರುತ್ತೆ. ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ನೀವು ಡೈಲಿ ಪೂರ್ವ ಪಶ್ಚಿಮ ಸೂರ್ಯನ ಮೂಮೆಂಟು ನೀವು ತೊಗೊಂಡ್ರೆ, ಪೂರ್ವದ ಭಾಗ ಕೂಲಾಗಿರುತ್ತೆ, ಪಶ್ಚಿಮದ ಭಾಗ ಬಿಸಿಯಾಗಿರುತ್ತೆ. 12 ಗಂಟೆ ಮೇಲೆ ಜಾಸ್ತಿ ಆಗುತ್ತೆ. ಒಪ್ತೀರಾ? ನಾವು ಫಿಸಿಕ್ಸ್ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಅಂದರೆ ಪೂರ್ವದ ಭಾಗ ಕೂಲಾಗಿರುತ್ತೆ, ಪಶ್ಚಿಮದ ಭಾಗ ಹಾಟ್ ಆಗಿರುತ್ತೆ, ಸ್ವಲ್ಪ ಬಿಸಿಯಾಗಿರುತ್ತೆ. ಅದೇ ರೀತಿ ನೀವು ಉತ್ತರಾಯಣ ಮತ್ತು ದಕ್ಷಿಣ ಸೂರ್ಯನ ಮೂವ್ಮೆಂಟ್ ನೀವು ಕನ್ಸಿಡರ್ ಮಾಡಿದರೆ, 6 ತಿಂಗಳು ಉತ್ತರಾಯಣದಲ್ಲಿ ಅದಕ್ಕೆ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತೇವೆ. ಕೆಳಗಡೆ ಬಂದರೆ ದಕ್ಷಿಣಾಯಣಕ್ಕೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತೇವೆ. ಸೂರ್ಯ ಉತ್ತರಾಯಣದಲ್ಲಿರುವಾಗ ಹ್ಯೂಮಿಡಿಟಿ ಜಾಸ್ತಿ, ಗಾಳಿಯಲ್ಲಿ ಆರ್ದ್ರತೆ ಜಾಸ್ತಿ. ಆ ಆರ್ದ್ರತೆಯಿಂದ ನಮಗೆ ಬೆವರೆಲ್ಲ ಶುರುವಾಗುತ್ತೆ. ಅಲ್ಲಿ ಇರೋ ಹೀಟು, ಇಟ್ ಈಸ್ ದ ಹೀಟ್ ಟ್ರ್ಯಾಪ್ಡ್ ಬಿಟ್ವೀನ್ ಅರ್ತ್ ಆ್ಯಂಡ್ ದ ಕ್ಲೌಡ್ಸ್. ಡೈರೆಕ್ಟ್ ಹೀಟ್ ಅಲ್ಲ, ಅದು ಎರಡರ ಮಧ್ಯೆ ಏನೋ ಒಂದು ಒತ್ತಡದಿಂದ ಕ್ರಿಯೇಟ್ ಆಗಿರುವಂತಹ ಹೀಟ್ ಇದೆ. ಕ್ಲೌಡ್ಸು ನಿಮ್ಗೆ ಮಾರ್ಚ್ 21ದಿಂದ ಆಲ್ಮೋಸ್ಟ್ ಆಗಸ್ಟ್ವರೆಗೆ ನಿಮಗೆ ಸಿಕ್ಕಾಪಟ್ಟೆ ಕ್ಲೌಡ್ಸ್ ಬರುತ್ತೆ, ಮಳೆಗಾಲ ಬರುತ್ತೆ ಮಧ್ಯ. ಆ ಟೈಮಲ್ಲಿ ಏನು ನಿಮಗೆ ಬಿಸಿಲು ಬರುತ್ತೆ, ಆ ಬಿಸಿಲು ಟ್ರ್ಯಾಪ್ಡ್ ಬಿಟ್ವೀನ್ ದಿ ಕ್ಲೌಡ್ಸ್ ಆ್ಯಂಡ್ ದಿ ಅರ್ತ್. ಅದರಿಂದ ನಮಗೆ ಆರ್ದ್ರತೆ, ಗಾಳಿಯಲ್ಲಿರುವ ಆರ್ದ್ರತೆಯಿಂದ ಬೆವರು ಮತ್ತು ಇದೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ. ಆಮೇಲೆ ಅದೇ ರೀತಿ ಹೀಟ್ ಹೊರಗಡೆ ಜಾಸ್ತಿ ಇದ್ದರೂ ಕೂಡ ಹ್ಯುಮಿಡಿಟಿಯಿಂದ ಮನೆ ಒಳಗಡೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಶಾನ್ಯದಲ್ಲಿ ವಾಟರ್ ಪಾರ್ಟಿಕಲ್ಸ್ ಜಾಸ್ತಿ ಇರೋದರಿಂದ ಮತ್ತು ತೇಜ, ಹೀಟು, ಲೈಟೂ ಜಾಸ್ತಿ ಆಗುತ್ತೆ. ಸೂರ್ಯ ಯಾವಾಗ ಬಿಸಿಲಲ್ಲಿ ಬಂದಾಗ, ಅಂದರೆ ಬೇಸಿಗೆ ಕಾಲದಲ್ಲಿ ಬಂದಾಗ, ಅವನದು ಪ್ರಖರತೆ ಜಾಸ್ತಿ ಇರುತ್ತೆ. ಆ ಪ್ರಖರತೆಯಿಂದ ಹೀಟು ಜಾಸ್ತಿ ಆಗುತ್ತೆ, ಲೈಟು ಜಾಸ್ತಿ ಆಗುತ್ತೆ. ಅದೇ ರೀತಿ ಅಲ್ಲಿ ನಿಮಗೆ ಸಿಗುವಂಥ ಗಾಳಿ ಒಂದು ವೇಗ, ಆ ಗಾಳಿ ವೇಗ
ಕೂಲ್ ಏರ್ದಲ್ಲಿ ಸ್ವಲ್ಪ ನಿಂತ್ಕೊಳ್ಳುತ್ತೆ. ಕೂಲ್ ಇದ್ದರೆ ವೇಗ ಕಮ್ಮಿ, ಬಿಸಿ ಆಯಿತು ಅಂತಂದರೆ ವೇಗ ಜಾಸ್ತಿ ಆಗುತ್ತೆ. ಆದರೆ ನಾರ್ತ್ ಈಸ್ಟಲ್ಲಿ ಆ ವೇಗ ಕಮ್ಮಿ ಆಗುತ್ತೆ. ಅದೇ ರೀತಿ 5ನೇ ಏನು ಒಂದು ಎನರ್ಜಿ ಇದೆ, ಸೌಂಡ್ ಅಂತೇವೆ, ಆ ಸೌಂಡ್ ಕೂಡ ಅಲ್ಲಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಯಾಕಂದರೆ ಹ್ಯೂಮಿಡಿಟಿ ಇದೆ. ಈ 5 ಪಂಚಮಹಾಭೂತಗಳ ಒಂದು ಕಂಪೋಸಿಷನ್ನು ನಾರ್ತ್ ಈಸ್ಟಲ್ಲಿ ಮನುಷ್ಯನ ಸ್ವಲ್ಪ ಈ ಅಧ್ಯಯನದ ಕಡೆಗೆ ಒಲವು ಕೊಡುತ್ತೆ. ಅಂತಂದರೆ ಹೇಗೆ, ಅವನು ಏನೇ ಆದರೂ ಕೂಡ ನಾನು ಇದನ್ನು ಓದಬೇಕು, ಇದರಲ್ಲಿ ಮುಂದೆ ಬರಬೇಕು, ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದೇನೋ ಒಂದು ಶಕ್ತಿ ಇದೆ, ಅದು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ನೀವು ವಾಯವ್ಯಕ್ಕೆ ಬನ್ನಿ. ವಾಯವ್ಯದಲ್ಲಿ ಕಂಪೋಸಿಷನ್ನೇ ಬೇರೆ ಇದೆ. ವಾಯವ್ಯದಲ್ಲಿ ನಿಮಗೆ ಕಂಪೋಸಿಷನ್ ಅಂತಂದರೆ, ಅಲ್ಲಿ ವಾಯವ್ಯದಲ್ಲಿ ಪಶ್ಚಿಮದಿಂದ ನಿಮಗೆ ಹೀಟ್ ಜಾಸ್ತಿ ಬರುವಾಗ ಹ್ಯೂಮಿಡಿಟಿ ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ನೀರಿನ ಅಂಶ, ಎನರ್ಜಿ ಏನು ಬರಬೇಕು ನಮಗೆ ನೀರಿನಿಂದ, ಅದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಅಲ್ಲಿ ಹೀಟ್ ಜಾಸ್ತಿ ಆಗುತ್ತೆ, ಉಷ್ಣತೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ರೀತಿ 2ನೇ ಎನರ್ಜಿ ಇದೆಯಲ್ಲ, ಲೈಟ್ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಯಾಕಂದರೆ ಸೂರ್ಯ ಯಾವಾಗ ಉತ್ತರಕ್ಕಿರ್ತಾನೆ, ಉತ್ತರಾಯಣದಲ್ಲಿ, ಆವಾಗ ಅಲ್ಲಿ ಇರೋ ಹೀಟು ಮತ್ತು ಲೈಟು ಪಶ್ಚಿಮದಿಂದ ಬರುವಂಥ ಲೈಟಿಂದ ನಾರ್ತ್ ವೆಸ್ಟ್ ಅಂತ ಏನಂತೇವೆ, ವಾಯವ್ಯ ಏನಂತೇವೆ, ಅಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ. ಪ್ರೆಸೆನ್ಸ್ ಆಫ್ ವಾಯು, ನಮಗೆ ಗಾಳಿ ಬರೋದು ಭಾರತಕ್ಕೆ ಸೌತ್ ವೆಸ್ಟ್ ಗಾಳಿ ಸಿಕ್ಕಾಪಟ್ಟೆ. ಸೌತ್ ವೆಸ್ಟ್ ಅಂತಂದರೆ ಈ ನಮ್ಮದೇನು ಭಾರತದ ಪಶ್ಚಿಮದ ಕರಾವಳಿ ಇದೆಯಲ್ಲ, ಆ ಕಡೆಯಿಂದ ಗಾಳಿ ಜಾಸ್ತಿ. ಕರಾವಳಿಯಲ್ಲಿ ಗಾಳಿ ಜಾಸ್ತಿ, ಹೌದು. ಆ ಕರಾವಳಿ ಗಾಳಿಯಿಂದ ನಮಗೆ ಪಶ್ಚಿಮದ ಕಡೆಯಿಂದ ಗಾಳಿ ಜಾಸ್ತಿ ಬಂದು ಉತ್ತರ ಕಡೆ ಕಿಟಕಿ ಇತ್ತು ಅಂದರೆ ನಾರ್ತ್ ವೆಸ್ಟಲ್ಲಿ ಗಾಳಿಯಲ್ಲಿ ಮೂಮೆಂಟ್ ಜಾಸ್ತಿ ಆಗುತ್ತೆ. ನಾರ್ತ್ ಈಸ್ಟ್ಗಿಂತಲೂ ಗಾಳಿ ಮೂಮೆಂಟ್ ಅಲ್ಲಿ ಜಾಸ್ತಿ. ಹೀಗಾಗಿ ಸೌಂಡ್ ಕೂಡ ಅಲ್ಲಿ ಸ್ವಲ್ಪ ಪ್ರಮಾಣ ಜಾಸ್ತಿ, ಕಿಂಚಿತ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದಕ್ಕೆ ಈ 5 ಪಂಚಮಹಾಭೂತಗಳು ಅಲ್ಲಿ ಏನೋ ಒಂದು ಕಂಪೋಸಿಷನ್ ಇದೆ, ಪ್ರಮಾಣ ಇದೆ, ನಮ್ಮ ನಾರ್ತ್ ಈಸ್ಟ್ಗಿಂತಲೂ ಅದು ಬೇರೆಯಾಗಿದೆ. ಅದಕ್ಕೆ ನಾವು ವಾಯವ್ಯ ಅಂತ ಹೆಸರು. ಎಲ್ಲಿ ಗಾಳಿ ಪ್ರಮಾಣ ಜಾಸ್ತಿ ಇರೋದರಿಂದ ಮನುಷ್ಯನಿಗೆ ತನ್ನ ಬಾಡಿ ಬಗ್ಗೆ, ತನ್ನ ಏನಂತೀರ ದೃಢತೆ ಬಗ್ಗೆ ಅಥವಾ ತನ್ನ ಶರೀರದ ಬಗ್ಗೆ ಆಕರ್ಷಣೆ ಮತ್ತು ಅವನಿಗೆ ಅದನ್ನು ಬೆಳೆಸ್ಕೊಳ್ಬೇಕು ಅಂತಹ ಒಂದು ಇದು ಜಾಸ್ತಿ ಆಗುತ್ತೆ. ಅಂದರೆ ಶರೀರ ಮೂಲವಾಗಿ ಅವನ ಬದುಕನ್ನು ಕಟ್ಕೊಳ್ಳಿಕ್ಕೆ ಮುಂದಾಗ್ತಾನೆ. ಹೌದು, ಮುಂದಾಗ್ತಾನೆ. ಇದು ವಾಯವ್ಯ. ನೀವು ಅದೇ ರೀತಿ ಸೌತ್ ವೆಸ್ಟ್ ಅಂದರೆ ನಾವು ನೈಋತ್ಯ ಅಂತೇವೆ. ನೈಋತ್ಯಕ್ಕೆ ಬಂದರೆ ನೈಋತ್ಯದಲ್ಲಿ ಹೀಟ್ ಸಿಕ್ಕಾಪಟ್ಟೆ ಜಾಸ್ತಿ, ಡ್ರೈನೆಸ್ಸು ಜಾಸ್ತಿ, ಹ್ಯೂಮಿಡಿಟಿ ತುಂಬಾ ಕಮ್ಮಿ ಆಗುತ್ತೆ. ಅಲ್ಲಿ ಸೌಂಡೂ ಕಮ್ಮಿ ಆಗುತ್ತೆ. ಯಾಕಂದರೆ ಆ ಕಡೆ ಬರೋ ಗಾಳಿಯಿಂದ ಬರೀ ಗಾಳಿಯಲ್ಲೇ ಅಲ್ಲಿ ಮೂಮೆಂಟ್ ಜಾಸ್ತಿಯಾಗಿ ಹೀಟ್ ಮಾತ್ರ ಜಾಸ್ತಿ ಇರುತ್ತೆ. ಗೊತ್ತಾಯಿತು. ಇದು ಕಮ್ಮಿ ಆಗುತ್ತೆ. ಆಮೇಲೆ ಸೌಂಡ್ ಕೂಡ ಕಮ್ಮಿ ಆಗುತ್ತೆ. ಅಲ್ಲಿ ನಮಗೆ ಬರುವಂಥ ಕಂಪೋಸಿಷನ್ನಿಂದ ಬಾಡಿ ಸೆಲ್ಸ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿ ನಮ್ಮದು ವರ್ತನೆ ಸ್ವಲ್ಪ ಡಿಕ್ಟೇಟಿವ್, ಡಿಮ್ಯಾಂಡಿಂಗ್, ಕಮಾಂಡಿಂಗ್ ಹೀಗೆ ಶುರು ಆಗುತ್ತೆ. ಅದಕ್ಕೆ ನಾವೇನು ಅದಕ್ಕೆ ವೈಶ್ಯ ಅಂತಂತೇವೆ. ಅಂದರೆ ವ್ಯಾಪಾರಸ್ಥ ಅಥವಾ ಒಂದು ವ್ಯವಹಾರ ಮಾಡುವವನು ಯಾವ ರೀತಿ ಅವ್ರು ಇರಲಿಕ್ಕೆ ಬೇಕು. ಇಲ್ಲಾರೆ ಈಗ ನಮಗೆ ಯಾವುದೇ ಬಿಸ್ನೆಸ್ ಕಮ್ಯುನಿಟಿ ನಮ್ಮೂರಲ್ಲಿ ಇಲ್ಲ ಅಂತಂದರೆ ಬಿಸ್ನೆಸ್ ಆಗೋದೇ ಇಲ್ಲ. ಅವ್ರಿಗೆಲ್ಲ ಕಡೆ ಇರಲಿಕ್ಕೆ ಬೇಕು, ಅವ್ರು ಯಾರೇ ಇರಲಿ. ಅಂಥದ್ದನ್ನು ಆಟೋಮೆಟಿಕ್ಕಾಗಿ ನಮ್ಮ ಶರೀರದಲ್ಲಿ ಆ ಒಂದು ಗುಣ ಬೆಳೀಬೇಕು ಅಂತಂದರೆ ಅವನು ಸೌತ್ ವೆಸ್ಟಲ್ಲಿರಬೇಕು. ಹೀಗೆ ಇವನ್ನ ನಾವೆಲ್ಲ 4 ಶೂದ್ರ ಅಂದರೆ ಸೌತ್ ಈಸ್ಟಲ್ಲಿ, ಎಲ್ಲಿ ಅವನು ಯಾವಾಗಲೂ ಒಂದು ಸ್ವಲ್ಪ ಜ್ವಲಂತವಾಗಿರ್ತಾನೆ. ಅವನು ಬ್ರಾಹ್ಮಣನೇ ಇರ್ಬೋದು, ಕ್ಷತ್ರಿಯನೇ ಇರ್ಬೋದು, ವೈಶ್ಯನೇ ಇರ್ಬೋದು. ಆದರೆ ಸೌತ್ ಈಸ್ಟ್ ಅಂದರೆ ಆಗ್ನೇಯ, ಅದಕ್ಕೆ ಅಲ್ಲಿ ಇರುವಂಥ ಒಂದು ಏನು ಕಂಪೋಸಿಷನ್ ಇದೆ ಮನುಷ್ಯನ ಒಂದು ಸ್ವಲ್ಪ ಜ್ವಲಂತವಾಗಿ ಇರೋದಕ್ಕೆ ಪ್ರಯತ್ನ ಮಾಡುತ್ತೆ. ಅವನು ಯಾವಾಗಲೂ ಜಾಗೃತ ಅವಸ್ಥೆ ಅನ್ನೋಕ್ಕಿಂತಲೂ ಒಂದು ಸ್ವಲ್ಪ ಅಲ್ಲಿ ಇದು ನಾನು ಮಾಡಿದ್ದೇ ಸರಿ,
ಈ ಒಂದು ಪ್ರವೃತ್ತಿಯಲ್ಲಿ ಒಂದು ಬರುತ್ತೆ. ರೀತಿ ಏಕಚಕ್ರಾಧಿಪತ್ಯ ಅನ್ನೋ ಹಾಂ, ಅಂದರೆ ಅದಕ್ಕೆ ನಾನೀಗ ನಿಮಗೆ ಕೇಳ್ತೇನೆ 2+2 ಎಷ್ಟು? ನೀವು ಹೇಳ್ತೀರಾ 4. ಇಲ್ಲ ಇಲ್ಲ, ನಾನು ಹೇಳೋದು 6ರಲ್ಲಿ 2 ಅಂದರೆ 4. ಇದರಲ್ಲಿ ಯಾರು ನಿಜ, ಯಾರು ಸತ್ಯ? ಇಬ್ಬರದು ಅದೇ ಉತ್ತರ ಒಂದೇ ತಾನೇ. ಆದರೆ ಆ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಏನಿದೆ ಅನ್ನೋದನ್ನು ನಾನು ಒಪ್ಪಲ್ಲ, ನೀವು ಒಪ್ಪಲ್ಲ. ಹೀಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದು ಎಸ್ಪೆಷಲಿ ಆ ಕ್ವಾಡ್ರಂಟ್ ಏನಿದೆ ಮನಸ್ತಾಪ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಅಂಥವನು ಯಾವಾಗಲೂ ಖುಷಿಯಾಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಹ ಊದ್ರ ಅಂದರೆ ಯಾವನು ಯಾವಾಗಲೂ ಒಂದು ಡೆಪ್ಟಲ್ಲಿರ್ತಾನೆ, ಉದ್ದಾರಿಯಲ್ಲಿರ್ತಾನೆ. ಅದಕ್ಕೊಂದು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಶಬ್ದ ಇದೆ, ಉದ್ರಿ ಮಾಡಬೇಡ ಅಂತ. ಉದ್ರಿ ಅಂತಂದರೆ ಡೆಪ್ಟು, ಅದನ್ನು ಮಾಡಬೇಡ ಯಾವಾಗಲೂ ಅಂತಿದೆ. ಅದಕ್ಕೆ ಆ ಒಂದು ಸಹ ಉದ್ರ ಆದರೆ ಅವನು ಯಾವಾಗಲೂ ಡೆಪ್ಟಲ್ಲಿ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತಂದ್ಬಿಟ್ಟು ಅವನಿಗೆ ಆ ಪ್ರವೃತ್ತಿ ಬೆಳೆಯುತ್ತೆ. ಬೇರೆಯವ್ರ ಹತ್ರ ದುಡ್ಡಿಸ್ಕೊಳ್ಳೋದು, ಕರೆಕ್ಟ್. ಅವನು ಕೊಡದೇ ಇದ್ದಾಗ ಮೋಸ ಅಂತಂದ್ಬಿಡ್ತೇವೆ ನಾವು. ಆ ಒಂದು ಪ್ರವೃತ್ತಿ ಬೆಳೆಯೋದಕ್ಕೆ ಆ ವಿಭಾಗ ಆ ರೀತಿ ಮಾಡುತ್ತೆ. ಆದರೆ ಇವು 4 ವರ್ಣಗಳು ಮನುಷ್ಯ ಮಾಡಿದ್ದಲ್ಲ, ನೇಚರ್ದಿಂದ ನಮಗೆ ಬಂದದ್ದು, ಸಹಜವಾಗಿ ಬಂದದ್ದು. ಅಂದರೆ ಅದೊಂದು ಸಹಜ ಪ್ರಕ್ರಿಯೆ. ಹೌದು. ಇದಕ್ಕೆ ಬ್ರಾಹ್ಮಣನೂ ಕಾರಣ ಇಲ್ಲ, ವೈಶ್ಯನೂ ಕಾರಣ ಇಲ್ಲ, ಶೂದ್ರನೂ ಕಾರಣ ಇಲ್ಲ. ಅದಕ್ಕೆ ಇವು 4 ಈ ಏನು ವೃತ್ತಿಗಳಿವೆ, ಅವರವರ ಪ್ರವೃತ್ತಿಗಳ ಮೇಲೆ ಅವರು ಎಲ್ಲಿರ್ತಾರೆ, ಯಾವ ಜಾಗದಲ್ಲಿರ್ತಾರೆ. ಇದಕ್ಕೆ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ರಿಲೇಷನ್ನು ಶ್ರೀಕೃಷ್ಣ ಸರ್ದೇಶಪಾಂಡೆ ಅಂತ ಲೆಫ್ಟಿನೆಂಟ್ ಜನರಲ್ ಆಗಿ ಹೋದರು. ಅವ್ರಿಗೆ ಪ್ರತಿ ಸಲ ಯಾರಾದರೂ ಕೇಳಿದರೆ ನಿಮ್ಮ ಜಾತಿ ಯಾವುದು ಅಂತ ಕೇಳಿದರೆ ನಾನು ಕ್ಷತ್ರಿಯ ಅಂತ ಹೇಳ್ತಿದ್ರು. ಬ್ರಾಹ್ಮಣ ಅಂತ ಯಾವತ್ತೂ ಹೇಳಲಿಲ್ಲ ಅವರು. ಹೂ ಹೆಡೆಡ್ ದಿ IPKF ಫೋರ್ಸ್. ಮತ್ತೆ ಅವ್ರು ಕ್ಷತ್ರಿಯನೇ. ಹಾಂ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸು ಶ್ರೀಲಂಕಾಕ್ಕೆ ಹೋದಾಗ ಹಿ ವಾಸ್ ಹೆಡಿಂಗ್ ಇಟ್. ಅಂಥ ಮನುಷ್ಯ ಹೇಳಿದ್ರು ನಾನೀಗ ಕ್ಷತ್ರಿಯ, ಹುಟ್ಟಿದ್ದೆಲ್ಲೋ ಇರಬೇಕು. ಈ ಬುದ್ಧಿ ಯಾವಾಗ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಬೆಳೆಯುತ್ತೆ, ಆವಾಗ ನಮ್ಮ ನಿಜವಾಗಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅನ್ನೋದು ಗ್ಯಾರಂಟಿಯಾಗಿ ಬಂದೇ ಬರುತ್ತೆ. ಅಂದರೆ ಅದು ಸಹಜವಾದಂಥ ಸಮರ್ಥವಾದಂಥ ಸಮಾಜ ನಿರ್ಮಾಣ ಆಗುತ್ತೆ. ಈಗ ನಾವು ಅಸಹಜವಾದಂಥ ಅನ್ಸೈಂಟಿಫಿಕ್ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಹೌದೌದು. ಅನ್ಸೈಂಟಿಫಿಕ್ ಅನ್ನೋಕ್ಕಿಂತಲೂ ಇದನ್ನು ಅನ್ಸೈಂಟಿಫಿಕ್ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಪ್ರವೋಕ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ನಿಲ್ಲಿಸಲಿಕ್ಕೆ ಬೇಕು. ಯಾವಾಗ ನಾವು ಇದನ್ನು ನಿಜವಾಗಿ ಏನಿದೆ ಅಂತ ತಿಳ್ಕೊಂಡ್ರೆ ಅದು ಸಾಧ್ಯ. ಅಂದರೆ ಇದು ಒಂದು ರೀತಿಯಲ್ಲಿ ನಾವು ಇವತ್ತೇನು ಜಾತ್ಯತೀತತೆ ಅಥವಾ ಸಂವಿಧಾನಾತ್ಮಕವಾಗಿ ಬಹುತ್ವದಲ್ಲಿ ಏಕತ್ವ ಈ ಥರದ್ದೆಲ್ಲ ಶಬ್ದಗಳನ್ನು ಏನು ಬಳಸ್ತಾ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಬ್ರೈನ್ ವಾಶ್ ಮಾಡ್ತಾ ಇದ್ದೇವೆ. ಹೌದು, ನಾವು ನಮ್ಮ ಮೂಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಕೇವಲ ಅದನ್ನ ಬ್ರಾಹ್ಮಣರ ಮುಖೇನ ಬ್ರಾಹ್ಮಣ್ಯ ಅನ್ನುವ ಶಾಬ್ದಿಕವಾಗಿ ನೋಡಿಯೇ ಅವರ ತಲೆ ಕಟ್ಟುವುದರ ಜೊತೆಗೆ ಆ ಕುಲವನ್ನು ಹಾಳು ಮಾಡ್ತಾ ಅವರ ಒಳ್ಳೆಯ ಕೆಲಸವನ್ನು ಗಮನಿಸ್ದೇನೆ ಆಯ್ತಾ ಏನೇನೋ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಅಯೋಮಯ ಕರೆಕ್ಟ್. ಅಯೋಮಯ ನಾವು ಎಲ್ಲಿ ಅದರ ಗ್ರಾಸ್ ರೂಟ್ ಲೆವೆಲ್ಗೆ ಹೋಗಿ ಅದರ ಟು ದ ಪಾಯಿಂಟ್ ಎಲ್ಲಿದೆ ಅದನ್ನು ಹುಡುಕುವ ಕೆಲಸ ಮಾಡ್ತಾ ಇಲ್ಲ. ನಾವಿಬ್ರು ಈ ಸಂವಾದವನ್ನ ಮಾಡದನ್ನ ಏನು ಗಮನಿಸ್ತಾರೆ, ಕೆಲವರು ಇದನ್ನ ಸದುದ್ದೇಶದಿಂದ ಅರ್ಥೈಸ್ಕೊಳ್ಬಹುದು. ಅದೇ ಪೊಲಿಟಿಕಲ್ ಸೆಟೈರ್ ನಲ್ಲಿಂದ ಬಂದವರು ನಾವು ಸನಾತನಿಗಳು ಅಥವಾ ನಾವು ಏನೋ ಈ ಗೊಡ್ಡು ಸಿದ್ಧಾಂತಿಗಳು, ಮೂಢನಂಬಿಕೆಗಳು, ಇವರು ಬಲಪಂಥೀಯರು, ಅಯ್ಯೋ ಇದಕ್ಕೆಲ್ಲ ನಾವು ಹೆಸರು ಕೊಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಆದರೆ ನಿಜವಾಗಿರೋದು ಏನಿದೆ, ವೈಜ್ಞಾನಿಕವಾಗಿ ಏನಿದೆ, ಸೈದ್ಧಾಂತಿಕವಾಗಿ ಏನಿದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗಲ್ಲ. ಇಲ್ಲಿ ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಹಳೆ ಕಾಲದಲ್ಲಿ ಆಯುರ್ವೇದಿಕ್ ಡಾಕ್ಟರ್ಸು ಇದನ್ನು ಬ್ರೈನ್ ಸರ್ಜರಿ ಮಾಡ್ತಾಯಿದ್ರು. ಚರಕ ಸಂಹಿತೆಯಲ್ಲಿ ಮಾಡ್ತಾ ಇದ್ರು. ಹೌದು. ಇವತ್ತಿನ ಬಹುತೇಕ ಕೆಲವು ನಿಮಗೆ ಆಪರೇಷನ್ ಟೂಲ್ಸ್ಗಳು ಅದು ಅಲ್ಲಿಂದ ಚರಕ ಸಂಹಿತೆಯಲ್ಲಿ ಎಲ್ಲ ಇದೆ. ಚರಕ ಸಂಹಿತೆಯಲ್ಲಿ ಅದರಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದೇನೆ. ಚರಕ ಸಂಹಿತೆಯಲ್ಲಿ ನಿಮ್ಮದು ಬ್ರೈನ್ ಆಪರೇಷನ್ಗೆ ಯಾರನ್ನ ಕರೆಸ್ತಾ ಇದ್ರು ಗೊತ್ತಾ? ಆ ಊರಲ್ಲಿ ಇರುವಂಥ ದ ಬೆಸ್ಟ್ ಬಾರ್ಬರ್. ನಾವು ಅವರಿಗೆ ಹಜಾಮ ಅಂತ ಹೇಳಿ
ಸ್ವಲ್ಪ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆ ಟೈಮಲ್ಲಿ ಮಾಡಲಿಲ್ಲ. ಅವನ್ನ ಕರೆಸಿ ಅವನಿಂದ ಸ್ಕಲ್ ಕಟ್ ಮಾಡಿಸ್ತಾ ಇದ್ರು. ಯಾಕಂದರೆ ಅವನದು ಏನೋ ಒಂದು ಏನಂತೀರ ಸ್ಕಿಲ್ ಸ್ಕಿಲ್ಲು ಒಂದು ಪರಿಣಿತಿ, ಅದರ ಮೇಲೆ ಮಾಡಿರುವಂಥ ಒಂದು ಅಧ್ಯಯನ, ಅದನ್ನು ಇಟ್ಕೊಂಡು ಅವನಿಂದ ಕಟ್ ಮಾಡಿಸಿ ಅವನಿಗೆ ಕೊನೆಗೆ ರಿವಾರ್ಡು ಕೊಟ್ಟು ಕಳಿಸ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಎಲ್ಲರಿಗೂ ಸನ್ಮಾನ ಇತ್ತು, ಎಲ್ಲ ಪ್ರವೃತ್ತಿಗಳಿಗೆ ಮತ್ತೆ ಸಮಾನ ಬೆಲೆ ಇತ್ತು. ಅವರ ಯುಕ್ತಿಗೆ, ಶಕ್ತಿಗೆ, ಅವರ ಪ್ರಾವೀಣ್ಯಕ್ಕೆ ಒಂದು ಬೆಲೆ ಇತ್ತು. ಬೆಲೆ ಅಂದರೆ ಏನು, ಎಲ್ಲೂ ಹೆಚ್ಚು ಕಮ್ಮಿ ಕ್ವಶನ್ ಇಲ್ಲ. ಆ ವೃತ್ತಿಯಲ್ಲಿ ಏನು ಅವನು ಮಾಡ್ತಾ ಇದ್ದ ಅದಕ್ಕೊಂದು ರಿವಾರ್ಡು ಸನ್ಮಾನ ಇದ್ದೇ ಇತ್ತು. ಆದರೆ ಈಗ ಇವರು ಇಷ್ಟು ಕ್ರಿಯೇಟ್ ಮಾಡಿದ್ದಕ್ಕೆ ಆಟೋಮೆಟಿಕ್ಕಾಗಿ ರಾಜಕೀಯ ವ್ಯಕ್ತಿಗಳನ್ನೇ ಇನ್ನೊಬ್ಬರನ್ನ ತುಳಿದು ಹಾಕ್ತಾರೆ, ಮೇಲೆ ಇನ್ನೊಬ್ಬರನ್ನ ಯಾರೋ ಮೇಲೆ ಎತ್ತಾರೆ. ಇದು ಸರಿಯಲ್ಲ. ಅಂತೂ ನಾವು ಕೊನೆಗೂ ನೀವು ಹೇಳಲಿಕ್ಕೆ ಹೊರಟದ್ದೇನು ಅಂತಂದರೆ, ಈ ನಮ್ಮ ಹಿಂದಿನ ಇಡಿಯದಾದಂಥ ಏನಿವತ್ತು ನಾವು ಸಂಪ್ರದಾಯ ಅಂತೇವೆ, ಟ್ರೆಡಿಷನಲ್ ಅಂತೇವೆ, ಅಥವಾ ವರ್ಣಾಶ್ರಮ ಧರ್ಮ ಅನ್ನೋದು ಒಂದು ಅನ್ಸೈಂಟಿಫಿಕ್ ಆದಂಥ ಅಪ್ರೋಚ್ ಅಂತೇವೆ, ಮೇಲು ಕೀಳು ತರತಮತೆಯನ್ನು ಹುಟ್ಟುಹಾಕುವಂಥ ಸಂಸ್ಕೃತಿ ಅಂತೇವೆ, ಅಥವಾ ಮನುವಾದಿಗಳು ಅಂತೇವೆ, ಅದೆಲ್ಲವನ್ನೂ ಕೇಳಲಿಕ್ಕೆ ಅದು ಬೇರೆ ಬೇರೆ ರೀತಿಯ ಧ್ವನಿವನ್ನು ನಮಗೆ ಕಿವಿ ಮೇಲೆ ಹಾಕಬಹುದು. ಆದರೆ ಇದರ ಆಳದಲ್ಲಿರುವಂಥ ಸತ್ಯ ಏನಿದೆ ಅದು ಬಹಳ ಸೈಂಟಿಫಿಕ್ ಆದದ್ದು, ಸಮಾಜಮುಖಿ ಆದದ್ದು, ಜೀವಮುಖಿ ಆದದ್ದು. ಅದನ್ನ ನೀವು ಇವತ್ತು ಹೇಳಲಿಕ್ಕೆ ಹೊರಟು. ಇದರಲ್ಲಿ ಬೇಸಿಕಲಿ ಸೃಷ್ಟಿಯಲ್ಲಿ ಇರುವಂಥ ಪಂಚಮಹಾಭೂತಗಳು ಅಂತ ಏನು ಎನರ್ಜಿಗಳಿವೆ, ಚೈತನ್ಯಗಳಿವೆ, ಅವುಗಳಿಂದ ಮನುಷ್ಯನ ಮೇಲೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ನಿಮ್ಮ ಮುಂದೆ ಇಟ್ಟೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ.